ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಕ್ಷುಲ್ಲಕ ಪ್ರಕರಣವೊಂದನ್ನು ಇಟ್ಟುಕೊಂಡು ವ್ಯಕ್ತಿಯೊಬ್ಬರು ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹೈಕೋರ್ಟ್ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ವೈಯಕ್ತಿಕ ದ್ವೇಷದ ಬಲಿಪೀಠ ಏರಿ ಕ್ಷುಲ್ಲಕ ಕಾರಣಗಳಿಗಾಗಿ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರಕರಣಗಳಲ್ಲಿ ಪೊಲೀಸರು ಅತ್ಯಂತ ಮುತುವರ್ಜಿಯಿಂದ ಮುಂದುವರಿಯಬೇಕು ಅಂತ ಹೇಳಿ ಹೈಕೋರ್ಟು ಪೊಲೀಸರಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ತೊಂದರೆ ನೀಡ್ತಾ ಇದೆ ಎಂಬ ಕಾರಣವನ್ನು ಮುಂದು ಮಾಡಿ ಬೆಕ್ಕನ್ನು ಒತ್ತೆಯಾಳು ಇಟ್ಟುಕೊಂಡಿದ್ದಾರೆ ಅಂತ ಆರೋಪಿಸಲಾದ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೋರಿದ್ದ ಆನೇಕಲ್ ತಾಲೂಕಿನ ಶಿಕಾರಿಪಾಳ್ಯದ ಸಿರಾಜ್ ಲೇಔಟ್ನ ನಿವಾಸಿ ತಾಹಾ ಹುಸೈನ್ ಅವರ ಕ್ರಿಮಿನಲ್ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಪುರಸ್ಕಾರ ಮಾಡಿದೆ. ನನ್ನ ಮನೆಯ ಬೆಕ್ಕು ಕಳವಾಗಿದೆ ಎಂದು ಆರೋಪಿಸುವ ಮೂಲಕ ನಾಟಕದ ಅಂಕಗಳನ್ನೇ ಹೊಸೆದಿರುವ ಈ ಪ್ರಕರಣದ ದೂರುದಾರ ಮಹಿಳೆ ನಿಖಿತಾ ಅಂಜನಾ ಅಯ್ಯರ್ ವಿರುದ್ಧ ತಾಹಾ ಹುಸೈನ್ ಅವರು ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಸ್ವತಂತ್ರರಿದ್ದಾರೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ಹೈಕೋರ್ಟ್ ನ್ಯಾಯಪೀಠ ತಾಹಾ ಹುಸೈನ್ ವಿರುದ್ಧ ಆನೇಕಲ್ನ 4ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು JMFC ವಿಚಾರಣಾ ನ್ಯಾಯಾಲಯದ ನ್ಯಾಯಿಕ ಪ್ರಕ್ರಿಯೆ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇಂಥವುಗಳಿಂದ ನ್ಯಾಯಾಂಗದ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿದಂತಾಗುವುದನ್ನು ಹೊರತುಪಡಿಸಿ ಬೇರಾವುದೇ ಪುರುಷಾರ್ಥ ಸಾಧನೆ ಆಗುವುದಿಲ್ಲ. ಈ ಪ್ರಕರಣದಲ್ಲಿ ಡೈಸಿ ಎಂಬ ಬೆಕ್ಕಿಗೆ ನ್ಯಾಯ ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪೊಲೀಸರು ಕಠಿಣ ಎಚ್ಚರಿಕೆಗೆ ಅರ್ಹರಾಗಿದ್ದಾರೆ ಎಂದು ಕಿಡಿಕಾರಿದೆ. ಹಾಗಿದ್ರೆ ಈ ಪ್ರಕರಣ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನಾನು ಸಾಕಿದ್ದ ಡೈಸಿ ಎಂಬ ಬೆಕ್ಕನ್ನು ತಾಹಾ ಹುಸೈನ್ ತಮ್ಮ ಮನೆಯಲ್ಲಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ. ಇದು ನಮ್ಮ ಮನೆಯ CCTV ಕ್ಯಾಮರಾದಲ್ಲಿ ಪತ್ತೆಯಾಗಿದೆ. ನಮ್ಮ ಬೆಕ್ಕನ್ನು ವಾಪಸ್ ಕೊಡುವಂತೆ ನಾನು ಹೋಗಿ ಕೇಳಿದಾಗ ತಾಹಾ ಹುಸೈನ್ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ಲೈಂಗಿಕ ಸನ್ನೆಯನ್ನು ಮಾಡಿ ಇನ್ನೊಮ್ಮೆ ನಮ್ಮ ಮನೆ ಬಳಿ ಬಂದರೆ ಪ್ರಾಣ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಸಿರಾಜ್ ಲೇಔಟ್ ನಿವಾಸಿ ನಿಖಿತಾ ಅಂಜನ್ ಅಯ್ಯರ್ ಅವರು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿದರು. ದೂರಿನ ಅನ್ವಯ ತಾಹಾ ಹುಸೈನ್ ವಿರುದ್ಧ ಭಾರತೀಯ ದಂಡ ಸಂಹಿತೆ 1860 ಕಲಂ 504, 506 ಮತ್ತು 509 ಅಡಿಯಲ್ಲಿ ಜೀವ ಬೆದರಿಕೆ, ಶಾಂತಿಭಂಗ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪದಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ತನಿಖೆಯನ್ನು ನಡೆಸಿದ್ದಂಥ ಪೊಲೀಸರು ವಿಚಾರಣಾ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಅರ್ಜಿದಾರರ ಪರ ಹೈಕೋರ್ಟ್ ವಕೀಲ ಜಿ ದೇವರಾಜ್ ಹಾಗೂ ಪ್ರಾಸಿಕ್ಯೂಷನ್ ಪರ ರಾಜ್ಯ ಹೆಚ್ಚುವರಿ ಪ್ರಾಸಿಕ್ಯೂಟರ್ BN ಜಗದೀಶ್ ಅವರು ವಾದವನ್ನು ಮಂಡಿಸಿದರು. ಅಂತೂ ಬೆಕ್ಕಿನ ಪ್ರಕರಣಕ್ಕೆ ಹೈಕೋರ್ಟ್ ತಾರ್ಕಿಕ ಅಂತ್ಯವನ್ನು ಹಾಡಿದೆ. ಬೆಕ್ಕೆ ನಿನಗೆ ಇಷ್ಟೊಂದು ಮುದ್ದಿನ ಸೊಕ್ಕೆ ಅಂತ ಜನ ಈಗ ಕೇಳುವಂತಾಗಿದೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ಇನ್ನೊಂದು ವಿಡಿಯೋದ ಜೊತೆ ನಿಮ್ಮೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೆ ನಮಸ್ಕಾರ.